ಏಪ್ರಿಲ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಅಚಾನಕ್ಕಾಗಿ ಬದಲಾವಣೆ ಆಗ್ತಾ ಬರುತ್ತೆ. ಒಂದು ಕ್ರಮ, ನೀವು ಒಂದೇ ಒಂದು ಕ್ರಮವನ್ನು ಕೈಗೊಳ್ತು ಅಂದರೆ ನಿಮ್ಮ ಅದೃಷ್ಟ ಡಬಲ್ ಆಗ್ತಾ ಬರುತ್ತೆ ಗೊತ್ತಲ್ಲ. ಜೊತೆಗೆ ಇನ್ನೊಂದೇನಂತಂದರೆ ಹಣದ ಭಾಗ್ಯದ ಬಾಗಿಲು ಓಪನ್ ಆಗುವಂಥ ಒಂದು ಚಾನ್ಸಸ್ ಇದೆ. ಅದೇನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ. ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಡಿ. ಇನ್ನು ಈ ವರ್ಷ ಹೇಗಿದೆ, ಈ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಹೇಗಿದೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಈ ತಿಂಗಳು ಏಪ್ರಿಲಲ್ಲಿ ಎಮೋಷನ್ ಮತ್ತು ಪವರ್ಫುಲ್ ಆಗಿರುವಂಥದ್ದು ಏನೋ ಒಂದು ಎಮೋಷನ್ ಆಗಿರ್ತೀರ, ಭಾವನಾತ್ಮಕವಾಗಿರ್ತೀರ. ಮತ್ತು ಒಂದು ಅದ್ಭುತವಾದಂಥ ಒಂದು ಟ್ರಾನ್ಸ್ಫಾರ್ಮೇಷನ್. ಹೋದ ವರ್ಷದ ಥರ ಈ ವರ್ಷ ಇರಲ್ಲ, ತುಂಬ ಚೇಂಜಸ್ಗಳನ್ನು ಕಾಣ್ಕೋತೀರ. ಮತ್ತು ಲೈಫಲ್ಲಿ ಈ ತಿಂಗಳು ಏನಾಗುತ್ತೆ ಅಂದರೆ ಪಾಸಿಟಿವ್ ಆಗಿ ಟರ್ನ್ ಆಗ್ತೀರಾ. ಜೊತೆ ನೀವು ಏನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ ಅದು ಮಾಡ್ಕೋಬೇಕು ಅಂತಂದರೆ ಸ್ಟ್ರಾಂಗ್ ಆಗಿ ನೀವು ಮಾಡಲೇಬೇಕು ಅನ್ನೋವಂಥ ಒಂದು ದೃಢ ನಿರ್ಧಾರವನ್ನು ನೀವು ತೆಗೆದುಕೊಳ್ತೀರ. ಈ ತಿಂಗಳಲ್ಲಿ ಯಾರಿಂದ ಸಮಸ್ಯೆಗಳಾಗುತ್ತೆ ಅಂದರೆ ಕುಟುಂಬದವರಿಂದ ಮತ್ತು ಕ್ಲೋಸ್ ಸರ್ಕಲ್ಲಿಂದ ನಿಮಗೆ ಸಮಸ್ಯೆ ಆಗ್ತಾ ಬರುತ್ತೆ. ಏನಾಗುತ್ತೆ ಅಂತಂದರೆ ಸಣ್ಣ ಪುಟ್ಟಿನ ಒಂದು ಮಾತಿಗೂ ಕೂಡ ಜಗಳಗಳು ಸಂಭವ ಆಗುವಂಥ ಚಾನ್ಸಸ್ಗಳು ತುಂಬ ಇದ್ದಾವೆ. ಮತ್ತು ಮಾತಿನಲ್ಲಿ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಒಂಚೂರು ಅನ್ನಿಸ್ಕೊಳ್ಳೋಕೆ ರೆಡಿಯಿಲ್ಲ, ನೀವು ಸಡನ್ನಾಗಿ ಅಂದ್ಬಿಡ್ತೀರಾ. ಅದಕ್ಕೋಸ್ಕರ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ, ಎಲ್ಲಿ ಹೋಗ್ತಾಯಿದೆ ಎಲ್ಲಿ ಬರ್ತಾಯಿದೆ ಗೊತ್ತೇ ಆಗ್ತಾಯಿಲ್ಲ ಅನ್ನೋಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದು ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೋಲಗಳೆಲ್ಲ ಸಂಪೂರ್ಣವಾಗಿ ತೀರೋಗುತ್ತೆ. 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗುತ್ತೆ. ಬೇಡ ಒಂದು ವರ್ಷ ತೊಗೊಳ್ಳಿಬಿಡಿ, ಬೇಡ ಒಂದು ವರ್ಷದಲ್ಲಿ ಒಂದು ಅರ್ಧ ತೀರೋದ್ರೂ ನೀವು ಎಷ್ಟೊಂದು ನಿರಾಳತೆ ಬಂದುಬಿಡ್ತದೆ ಗೊತ್ತಲ್ಲ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟೆ ಕೆಲಸ ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು, ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡ್ಕೊಳ್ಳಿ, 10ರಿಂದ 20 ಬಾರಿ ನೀವು ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಅಂತ ನಿಮ್ಮ ಮನೇಲಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಹಣಕಾಸನ್ನ ನೀವು ಮರೆತುಬಿಡಿ, ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ. ಅಂಥ ಒಂದು ಅದ್ಭುತವಾದ ಒಂದು ಶಕ್ತಿ, ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಯಾರದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ ಸಂಪೂರ್ಣ ನಿವಾರಣೆನ ನೀವೇ ನೋಡ್ತೀರ. ಹಾಗಾಗಿ ಇದನ್ನು ಇನ್ನು ಅತ್ಯದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ನೀವೇನು ಮಾಡುತ್ತೆ, ಬಡ ಮಕ್ಕಳಿಗೆ ಹಾಲನ್ನು ದಾನ ಕೊಡಿ, ಅಕ್ಕಿಯನ್ನು ದಾನ ಕೊಡಿ, ಚೆನ್ನಾಗಾಗ್ತಾ ಬರುತ್ತೆ. ಮತ್ತು ಸೋಮವಾರದ ದಿನ ಅನ್ನದಾನ ಮಾಡೋದೇ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಈ ಸರಿ ಒಳ್ಳೆಯದೆಷ್ಟು ಅಂದರೆ 75% ಅಷ್ಟು ಪಾಸಿಟಿವ್ ಆಗಿರ್ತೀರ. ಮತ್ತು ಈ ಆಪರ್ಚುನಿಟೀಸ್ 30% ಬರುತ್ತೆ. ಮತ್ತು ಚಾಲೆಂಜ್ಗಳು ಒಂದು 50% ಚಾಲೆಂಜ್ಗಳನ್ನು ನೀವು ಎದುರಿಸ್ಬೇಕಾಗ್ತಾ ಬರುತ್ತೆ. ಜೊತೆಗೆ ನೀವು ಯಾವ ಒಂದು ದೇವರನ್ನು ನೀವು ಪೂಜೆ ಮಾಡಬೇಕಾಗತ್ತೆ ಅಂತ ನಾವು ನೋಡೋದಾಯ್ತು ಅಂದರೆ, ನೀವು ಮೇಯ್ನಾಗಿ ಚಾಮುಂಡೇಶ್ವರಿಯನ್ನು ನೀವು ಆರಾಧನೆ ಮಾಡಿ, ಕಾಳಿಯನ್ನು ದುರ್ಗಾದೇವಿಯನ್ನು ಆರಾಧನೆ ಮಾಡಿ ತುಂಬ ಚೆನ್ನಾಗಾಗ್ತಾ ಬರುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಜೊತೆಗೆ ದುರ್ಗಾ ಸಪ್ತಸತಿಯನ್ನು ಓದಿ ಅಥವಾ ಕೇಳಿ, ತುಂಬ ಚೆನ್ನಾಗಿ ಯೂಟ್ಯೂಬಲ್ಲಿ ಬರುತ್ತೆ, ಹಾಕೊಂಡು ಕೇಳಿ. ಉದ್ಯೋಗದಲ್ಲಿ ಯಾವ ರೀತಿ ಇದೆ ಅಂತಂದರೆ ಹೊಸ ರೆಸ್ಪಾನ್ಸಿಬಿಲಿಟಿ, ಹೊಸ ಜವಾಬ್ದಾರಿ ಬರ್ತಾ ಹೋಗುತ್ತೆ. ಈ ಸರಿ ನಿಮಗೂ ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು ಬರುತ್ತೆ. ಮತ್ತು ಬಿಸ್ನೆಸ್ ಮಾಡೋವಂಥವ್ರಿಗೆ ಹೊಸ ವಿಧಾನಗಳನ್ನು ಕಂಡುಹಿಡ್ಕೊಂಡು ವ್ಯಾಪಾರವನ್ನು ಇನ್ನೂ ವೃದ್ಧಿ ಮಾಡ್ಕೋತಾ ಹೋಗ್ತೀರಾ. ಸೋಮವಾರದ ದಿನ ಈಶ್ವರನ ಒಂದು ದೇವಸ್ಥಾನಕ್ಕೆ ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು ಮತ್ತು
ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ ಲಕ್ಷ ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು, ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ ಕೋಟಿ ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗದೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸನ್ನು ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಹೋಗಿ ನೀವು ದರ್ಶನ ಮಾಡ್ಕೊಂಡು ಅಭಿಷೇಕವನ್ನು ನೋಡಿ, ಮತ್ತು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸೋದ್ರಿಂದ ತುಂಬ ಲಕ್ಕು ಆಗ್ತಾ ಬರುತ್ತೆ. ಮತ್ತು ನೀವು ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಬೇಕಂತಂದ್ರೂ ಕೂಡ ಈ ಬಿಳಿ ಬಟ್ಟೆನ ಧರಿಸ್ಕೊಂಡೋಗಿ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ಮತ್ತು ಪೂರ್ವ ದಿಕ್ಕು ತುಂಬ ಒಳ್ಳೆಯ ದಿಕ್ಕು. ಮತ್ತು ಹಣಕಾಸು ಹೇಗಿದೆ ಅಂತಂದರೆ ತುಂಬ ಹೋದ ತಿಂಗಳಿಗೂ ಈ ತಿಂಗಳು ಕಂಪೇರ್ ಮಾಡೋದು ತುಂಬ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಬರುತ್ತೆ. ಮತ್ತು ತುಂಬ ಚೆನ್ನಾಗಿ ಸೇವಿಂಗನ್ನು ಮಾಡೋವಂಥ ಚಾನ್ಸಸ್, ನೀವು ಬಂದಿರೋಂಥ ದುಡ್ಡು ಎಲ್ಲವನ್ನು ಉಳಿಸ್ಕೊಳ್ಳೋಂಥ ಒಂದು ಚಾನ್ಸಸ್ಗಳು ಇರುತ್ತೆ. ಮತ್ತು ಪ್ರೀತಿಯಲ್ಲಿ ಏನು ಅಂತಂದರೆ ಒಂದು ಫ್ಯಾಮಿಲಿಯಲ್ಲಿ ಬಾಂಡಿಂಗ್ ಚೆನ್ನಾಗಿರುತ್ತೆ, ಒಬ್ರಿಗೊಬ್ರು ಹೆಲ್ಪ್ ಮಾಡುವಂಥದ್ದು, ಮತ್ತು ರಿಲೇಷನ್ಶಿಪ್ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಮತ್ತು ಮನೆಯಲ್ಲಿ ನೀವು ಎಳ್ಳು ಎಣ್ಣೆಯ ದೀಪವನ್ನು ಹಚ್ಚಿ ತುಂಬ ಚೆನ್ನಾಗಾಗ್ತಾ ಬರುತ್ತೆ. ಮತ್ತು ಆರೋಗ್ಯದಲ್ಲಿ ನಿಮ್ಗೇನು ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಕಾಲು ಹುಳುಕುವಂಥದ್ದು ಆಗ್ತಾ ಬರುತ್ತೆ, ಟಯರ್ಡ್ನೆಸ್ ಆಗುತ್ತೆ, ಗಿಡ್ಡಿನೆಸ್ ಬರ್ತಾ ಹೋಗುತ್ತೆ. ಮತ್ತು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಮತ್ತು ಕೋಲ್ಡ್ ಇಶ್ಯೂ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ರುದ್ರಾಕ್ಷಿ ಮಾಲೆಯನ್ನು ನೀವು ಧರಿಸಿ ತುಂಬ ಚೆನ್ನಾಗಾಗುತ್ತಾ ಬರುತ್ತೆ. ಯಾವುದೇ ರೀತಿಯಂಥ ಆರೋಗ್ಯದ ಸಮಸ್ಯೆಗಳು ಆಗೋದಿಲ್ಲ. ನಮ್ಮ ಹತ್ರ ಸಿಗುತ್ತೆ, ಬೇಕು ಅಂದರೆ ತೆಗೆದುಕೊಳ್ಬೋದು. ಮತ್ತು ದೇವರಿಗೆ ನೀವು ಒಣದ್ರಾಕ್ಷಿಯನ್ನು ನೈವೇದ್ಯಕ್ಕೆ ಇಡಿ, ತುಂಬ ಚೆನ್ನಾಗಾಗ್ತಾ ಬರುತ್ತೆ. ಬಿಳಿ ಹೂವನ್ನು ಧರಿಸಿ, ಜಾಸ್ತಿ ಬಿಳಿ ಹೂವನ್ನು ಈ ತಿಂಗಳು ಧರಿಸಿ ತುಂಬ ಚೆನ್ನಾಗಾಗ್ತಾ ಬರುತ್ತೆ. ಮತ್ತು ಹಸುವಿಗೆ ಊಟವನ್ನು ಹಾಕಿ. ಮತ್ತು ಲೈಟ್ ಬ್ಲೂ ಕಲರು ಕೂಡ ತುಂಬ ಒಳ್ಳೆಯ ಕಲರು. ಜೊತೆಗೆ ಇನ್ನೊಂದು ಏನು ಅಂತಂದರೆ ವಿಶೇಷವಾಗಿ ನೀವು ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊ. ಯಾವುದೋ ಒಂದು ದುಃಖದ ವಿಚಾರ, ದುಃಖದ ಘಟನೆಯನ್ನು ನೆನೆಸ್ಕೊಂಡು ನೀವು ಮನಸ್ಸಲ್ಲಿ ದುಃಖ ಪಟ್ಕೊಂಡು ನಿಮ್ಮ ಒಂದು ಇಂಪಾರ್ಟೆಂಟ್ ಆಗಿರೋಂಥ ಕೆಲಸ ಕಾರ್ಯಗಳನ್ನು ನೀವು ಹಾಳು ಮಾಡ್ಕೊಳ್ಳೋಂಥ ಒಂದು ಚಾನ್ಸಸ್ಗಳು ಇರುತ್ತೆ. ಅದಕ್ಕೋಸ್ಕರ ನೀವು ತುಂಬ ಕೇರ್ಫುಲ್ಲಾಗಿರಿ, ತುಂಬ ಚೆನ್ನಾಗಾಗುತ್ತೆ. ಮೇಯ್ನಾಗಿ ನೀವೇನು ಅಂತಂದರೆ ತುಂಬ ಕ್ಲೋಸ್ ಆಗಿರೋವಂಥವರಿಂದನೇ ಸಮಸ್ಯೆ ಆಗುತ್ತೆ, ಅವರಿಂದ. ಇನ್ನು ಆಧ್ಯಾತ್ಮ ಪಯಣ. ಈ ಆಧ್ಯಾತ್ಮ ಪಯಣದಲ್ಲಿ ಪ್ರತಿ ತಿಂಗಳು ಒಂದಲ್ಲ ಒಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ನಾನು ಮಾಡಿಸ್ತಾ ಹೋಗ್ತಾ ಇರ್ತೀನಿ. ಖಂಡಿತವಾಗ್ಲೂ ಕೂಡ ಇದಕ್ಕೆ ನೀವು ಭಾಗಿಯಾಗಿ ಕರ್ಮ ಕಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡ್ತೀನಿ. ಪ್ರತಿ ತಿಂಗಳು ಪುಣ್ಯಕ್ಷೇತ್ರ, ಈ ಕೇರಳ ಅನಂತ ಪದ್ಮನಾಭ, ಗುರುವಾಯೂರು, ಮತ್ತು ಮುಂದಿನ ತಿಂಗಳು ಈ ಪುರಿ ಜಗನ್ನಾಥ, ಅದರ ಮುಂದಿನ ತಿಂಗಳು ಕಾಮಾಖ್ಯ, ಅದರ ಮುಂದಿನ ತಿಂಗಳು ಕಾಶಿ ಮತ್ತು ಅಯೋಧ್ಯ. ಈ ಥರ ಪ್ರತಿ ತಿಂಗಳು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಇರುತ್ತೆ. ಈ ಫ್ಲೈಟು ಮತ್ತು ಊಟ ತಿಂಡಿ ವ್ಯವಸ್ಥೆ, ಎ ಸಿ ರೂಮು, ಎ ಸಿ ಬಸ್ಸು ಎಲ್ಲವೂ ಕೂಡ ಅದ್ಭುತವಾಗಿ ವ್ಯವಸ್ಥೆ ಆಗ್ತಾಯಿದೆ. ಖಂಡಿತವಾಗ್ಲೂ ಕೂಡ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವೆಲ್ಲ ಭಾಗಿಯಾಗಿ ಹೆಸರನ್ನು ಬರೆಸಿ ಒಂದಲ್ಲ ಒಂದು ಆಧ್ಯಾತ್ಮ ಪಯಣ. ಜೀವನದಲ್ಲಿ ಜಂಜಾಟ ಅನ್ನುವಂಥದ್ದಿದೆ, ಸಂಸಾರ ಅನ್ನುವಂಥ ಗೋಡು ನಿತ್ಯ ನರಕ, ಈ ಒಂದು ಲೌಕಿಕ ಬದುಕೋ ಒಂದು ನರಕ. ಆ ನರಕದಿಂದ ಹೊರಗಡೆ ಬರೋದಕ್ಕೋಸ್ಕರ ಭಗವಂತ ನೋಡೋಕ್ಕೆ ನಾವು ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಪುಣ್ಯಕ್ಷೇತ್ರಗಳನ್ನಾರು ನೋಡಿ ಆ ಸ್ವರ್ಗದ ಒಂದು ಅನುಭವವನ್ನು ನಾವು ಮಾಡ್ಬೋದಲ್ವ. ಅಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನೀವೆಲ್ಲ ಭೇಟಿ ಕೊಡಿ ಗುರುಗಳ ಮುಖಾಂತರ. ಅದರಲ್ಲಿ ಏನು ಮಾಡ್ತೀವಿ, ವಿಶೇಷವಾಗಿ ನಾವು ಯಂತ್ರ ಮಂತ್ರ ತಂತ್ರ ಎಲ್ಲವನ್ನು ಕೂಡ ಯಾವ ರೀತಿ ಸಂಕಲ್ಪ ಮಾಡಬೇಕು ಎಲ್ಲವನ್ನು ಕೂಡ ನಾವು ಮಾಡಿಸ್ತಾ ಇರ್ತೀವಿ. ಹಾಗಾಗಿ ಆ ಒಂದು ಪುಣ್ಯಕ್ಷೇತ್ರವನ್ನು ದರ್ಶನವನ್ನು ಮಾಡಿಕೊಳ್ಳಿ, ಹೆಸರನ್ನ ಬರೆಸಿ. ಪ್ರತಿ ಒಂದು ವಾಟ್ಸಪ್ ಗ್ರೂಪಲ್ಲಿ ನೀವು ಇತ್ತು ಅಂತಂದರೆ ಯಾವ್ದಾದ್ರು ಒಂದು ನಾವು ಎಲ್ಲೆಲ್ಲಿ ಹೋಗ್ತಾಯಿದ್ದು ನಾವು ಆಗ್ತಾ ಇರ್ತೀವಿ, ಅದಕ್ಕೆ ನೀವು ಬರ್ಬೋದು. ಆಧ್ಯಾತ್ಮ ಪಯಣ ಮಾಡಿ, ಜೊತೆಗೆ ದೇವರ ಒಂದು ಸಾಕ್ಷಾತ್ಕಾರವನ್ನು ಪಡೀರಿ, ಆಗಿರಿ. ಅವ್ರು ಏನು ಕೇಳ್ತಾ ಇದ್ದಾರೆ, ಸುಮ್ಮನೆ ಅವ್ರನ್ನ ಬ್ಲೈಂಡಾಗಿ ಈ ವರ್ಷ ನಂಬಕ್ಕೆ ಹೋಗಬೇಡಿ. ಈ ವರ್ಷದ ಈ ತಿಂಗಳು ಏಪ್ರಿಲ್ ತಿಂಗಳು ನಂಬಕ್ಕೆ ಹೋಗಬೇಡಿ.
ತುಂಬ ಕೇರ್ಫುಲ್ಲಾಗಿರಿ. ತುಂಬ ಅವರಿಂದ ಒಂದು ಸಮಸ್ಯೆ ಒಂದು ಆಗುವಂಥದ್ದು ಕೂಡ ತಪ್ಪಿಸ್ಕೊಳ್ಬೋದು. ನಾನು ಹೇಳುವಂಥ ಸಣ್ಣ ಪುಟ್ಟ ರೆಮಿಡಿಯನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ಈ ಒಂದು ತಿಂಗಳಿನ ಒಂದು ಭವಿಷ್ಯ. ಯಾರ್ಯಾರಿಗೆ ಒಳ್ಳೆಯದಾಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ, ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೆ, ಶತಕೋಟಿ ನಮಸ್ಕಾರ ಅಂತ ಮಾಡಿ ಕಳಿಸಿ. ನಾನು ಕಟಕ ರಾಶಿಯವರಿಗೆ ವಿಶೇಷವಾದ ಸಂಕಲ್ಪವನ್ನು ಮಾಡ್ತೀನಿ. ನೀವು ತಂತ್ರವನ್ನು ಮಾಡಿ ಪರಿಹಾರವನ್ನು ಮಾಡ್ಕೊಳ್ಳಿ, ಆದಷ್ಟು ಸಮಸ್ಯೆ ಬರೋದ್ರಿಂದ ನೀವು ತಪ್ಪಿಸ್ಕೊಳ್ಳಿ. ಅಲ್ಲ, ಇದು ವಿಶೇಷವಾದಂಥ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ